ಚಿತ್ತಾಪುರ ತಾಲೂಕಿನ ವಾಡಿ ಪಟ್ಟಣದಲ್ಲಿ 12ನೇ ವಿಶ್ವ ಯೋಗ ದಿನಾಚರಣೆ ಅಂಗವಾಗಿ ಕುಂದನೂರು ವೃತ್ತದಿಂದ ಶ್ರೀನಿವಾಸ ಗುಡಿ ವೃತ್ತ, ಬಸವೇಶ್ವರ ವೃತ್ತ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತದ ಮುಖಾಂತರ ಆಜಾದ್ ವೃತ್ತದವರೆಗೆ ಪಟ್ಟಣದ ವಿವಿಧ ಪ್ರೌಢಶಾಲೆಯ ನೂರಾರು ವಿದ್ಯಾರ್ಥಿಗಳಿಂದ ಸೈಕಲ್ ಜಾಥಾ ಮಾಡಲಾಯಿತು. ಕುಂದೂರು ವೃತ್ತದಿಂದ ಶ್ರೀನಿವಾಸ ಗುಡಿ ವೃತ್ತ, ಬಸವೇಶ್ವರ ವೃತ್ತ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವೃತ್ತದ ಮುಖಾಂತರ ಆಜಾದ್ ವೃತ್ತದವರೆಗೂ ಪಟ್ಟಣದ ವಿವಿಧ ಪ್ರೌಢಶಾಲೆಯ ನೂರಾರು ವಿದ್ಯಾರ್ಥಿಗಳಿಗೆ ಸೈಕಲ್ ಜಾಥಾ ಜರುಗಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಪತಂಜಲಿ ಯೋಗ ಶಿಕ್ಷಣ ವೀರಣ್ಣ ಯಾರಿ ಮಾತನಾಡಿ 12ನೇ ಅಂತಾರಾಷ್ಟ್ರೀಯ ಯೋಗ ದಿನದ ಘೋಷಣೆ ವಾಕ್ಯವಾದ ಆರೋಗ್ಯಕರ ವಯಸ್ಸಿನ ಯೋಗ ಎಂಬ ಸಂದೇಶ ಮಹತ್ವ ಸಾರುವುದು ಸೈಕಲ್ನ ಜಾಥಾದ ಉದ್ದೇಶವಾಗಿದೆ ಎಂದರು. ದೈಹಿಕ ಶಕ್ತಿ, ಮಾನಸಿಕ ನೆಮ್ಮದಿ ಹಾಗೂ ದೀರ್ಘಾಯುಷ್ಯವನ್ನು ಕಾಪಾಡಿಕೊಳ್ಳುವ ಸಲುವಾಗಿ ಪರಿಸರ ಕಾಳಜಿ ಜೊತೆಗೆ ಯೋಗ ಒಂದು ಅತ್ಯುತ್ತಮವಾದ ಮಾರ್ಗದರ್ಶನವಾಗಿದೆ. ಅದನ್ನು ನಮ್ಮ ಬದುಕಿನ ಭಾಗವಾಗಿಸಲು 21ರಂದು ಬೆಳಗ್ಗೆ 6:30 ಗಂಟೆಗೆ ಪಟ್ಟಣದ ರೈಲ್ವೆ ಬ್ರಿಡ್ಜ್ ಹತ್ತಿರ ಶ್ರೀ ಮುನಿಯಪ್ಪ ದಾಸ್ ಶಾಲಾ ಆವರಣದಲ್ಲಿ ಜರುಗುವ 12ನೇ ವಿಶ್ವ ಯೋಗ ದಿನಾಚರಣೆ ಸಕ್ರಿಯವಾಗಿ ಪಾಲ್ಗೊಳ್ಳಿ ಎಂದು ವಿದ್ಯಾರ್ಥಿಗಳಿಗೆ, ಸಾರ್ವಜನಿಕರಿಗೆ ಕರೆ ನೀಡಿದರು. ಈ ಸಂದರ್ಭದಲ್ಲಿ ಡಿಎವಿ ಶಾಲೆಯ ಅನ್ವರ್ ಹುಸೇನ್, ಪ್ರಮೋದ್ ಕುಲಕರ್ಣಿ, ಬಿ ಸುಧಾಕರ್, ರೇವಣಸಿದ್ದಯ್ಯ, ಮಹಾತ್ಮ ಗಾಂಧಿ ಶಾಲೆ ಲಿಂಬು ರಾಠೋಡ್, ಸೆಂಟ್ ಅಬ್ರುನ್ ಶಾಲೆ ಚಾರ್ಲಿಸರ್ ಹಾಗೂ ಗಂಗಾಮಾತೆ ಪ್ರೌಢಶಾಲೆಯ ಮುಕುಂದ್ ಕರ್ಲಿ, ಮುಖಂಡರಾದ ದೀಪಕ್ ಸಾತ್ಖೇಡ್, ಭೀಮಣ್ಣ ಹಲ್ವಾರ್ ಇತರರು ಇದ್ದರು. ವಿವಿಧ ಶಾಲೆಯ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಪೊಲೀಸ್ ಸಿಬ್ಬಂದಿಗಳಾದ ಬಸುಲಿಂಗಪ್ಪ ಮುನ್ಗಲ್, ಶಿವಕುಮಾರ್ ವರಕೆರೆ ಸುಗಮ್ ಸಂಚಾರ ವ್ಯವಸ್ಥಕರು ಕೈಗೊಂಡಿದ್ದರು. ಅಣ್ಣಾರೈ ಬಿ RJ32 ಕನ್ನಡ ನ್ಯೂಸ್ ಚಿತ್ತಾಪುರ್. ಬಾರಿಸುವುದರ ಮೂಲಕ ನಾವು ಕಾರ್ಯಕ್ರಮಕ್ಕೆ ಶಿಕ್ಷಕರ ವೃತ್ತದವರು ಚಾಲನೆ ಕೊಡಬೇಕಾಗಿ ಕೇಳಿಕೊಳ್ಳುತ್ತೇವೆ. ಈ ಒಂದು ಜಾಥಾ ಶ್ರೀನಿವಾಸ ಗುಡಿ ವೃತ್ತದಿಂದ ಬಸವೇಶ್ವರ ಚೌಕದಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತದವರಿಂದ ಆಜಾದ್ ಚೌಕವರೆಗೆ ಸಾಗುತ್ತಾ ಆಜಾದ್ ವೃತ್ತದಲ್ಲಿ ಈ ಒಂದು ಜಾಥಾವನ್ನು ಸಮಾರೋಪಗೊಳಿಸಲಾಗುವುದು. ನಾಳೆ ನಾವೆಲ್ಲರೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಸಕ್ರಿಯವಾಗಿ ಭಾಗಿಯಾಗಿ ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಎಂದು ಹೇಳುತ್ತಾ बोलो भारत माता की जय. 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಸರ್ ಬರ್ರಿ. Hey.